ಸಿಟಿ ರವಿ ಅಶ್ಲೀಲ ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಸರ್ಕಾರ ವರ್ಸಸ್ ಗವರ್ನರ್ ಮತ್ತೊಂದು ಸುತ್ತಿನ ವಾರ ಶುರುವಾದಂತೆ ಕಾಣಿಸ್ತಾ ಇದೆ. ಮತ್ತೆ ಸಿಎಂ ಸಿದ್ದರಾಮಯ್ಯರನ್ನ ಟ್ರಿಗರ್ ಮಾಡಿದ ಗವರ್ನರ್. ಮೂಡ ಬಳಿಕ ಸರ್ಕಾರವನ್ನ ಕೆಣಕಿದ ರಾಜ್ಯಪಾಲ ಗೆಹ್ಲೋಟ್ ಅವರು. ಸಿಟಿ ರವಿ ಪ್ರಕರಣ ಸಂಬಂಧ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಬೆಳಗಾವಿಯಲ್ಲಿ ಸಿಟಿ ರವಿ ಬಂಧನದ ಸಂಬಂಧ ರಿಪೋರ್ಟ್ ಅನ್ನ ಕೇಳಿದ್ದಾರೆ. ಪರಿಷತ್ನಲ್ಲಿ ನಡೆದ ಘಟನೆಯ ಬಗ್ಗೆಯೂ ಕೂಡ ಕಂಪ್ಲೀಟ್ ವರದಿಯನ್ನ ಕೊಡಿ ಅನ್ನೋದಾಗಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಗಲಾಟೆ ಆಗಿತ್ತು. ಏನೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯ ಆರೋಪ ಕೂಡ ಸಿಟಿ ರವಿ ಅವರ ಮೇಲಿದೆ. ಪ್ರಕರಣ ಸಂಬಂಧ ಸಿಟಿ ರವಿಯನ್ನ ಪೊಲೀಸರು ಬಂಧಿಸಿದ್ರು. ಇನ್ನು ಬಂಧನದ ಬಳಿಕ ಇಡೀ ರಾತ್ರಿ ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ದಾರೆ ಎನ್ನುವಂತ ಆರೋಪ ಇದೆ. ಈ ಬಗ್ಗೆ ರಾಜ್ಯಪಾಲ ಗೆಹ್ಲೋಟ್ಗೆ ದೂರನ್ನ ಕೊಟ್ಟಿದ್ರು ಸಿಟಿ ರವಿ. ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರ ಮೇಲಿದೆ. ಈ ಪ್ರಕರಣದ ವಿಚಾರ ಈಗ ರಾಜ್ಯಪಾಲರ ರಾಜ್ಯಭವನದಲ್ಲಿದೆ. ಆ ಪ್ರಕರಣದ ಚೆಂಡು ಯಾಕಂತಂದ್ರೆ ಮತ್ತೊಂದು ಸುತ್ತಿಗೆ ಈಗ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂತ ಆ ಮತ್ತೊಂದು ಸುತ್ತಿನ ವಾರ ಶುರುವಾಗುತ್ತಾ ಅನ್ನೋ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಮೂಡ ಪ್ರಕರಣದ ಬಳಿಕ ಸರ್ಕಾರವನ್ನ ಕೆಣಕ ಬಿಟ್ರ ರಾಜ್ಯಪಾಲರು ಅನ್ನುವಂತಹ ಹಲವು ಪ್ರಶ್ನೆಗಳು ಮೂಡುತ್ತೆ. ಯಾಕಂತಂದ್ರೆ ಸಿಟಿ ರವಿ ಪ್ರಕರಣ ಸಂಬಂಧ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಬೆಳಗಾವಿಯಲ್ಲಿ ಸಿಟಿ ರವಿಯನ್ನ ಬಂಧನದ ಸಂಬಂಧ ರಿಪೋರ್ಟ್ ಅನ್ನ ಕೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು. ಹೀಗಾಗಿನೇ ರಾಜ್ಯಪಾಲರು ಈಗ ರಿಪೋರ್ಟ್ ಅನ್ನ ಕೇಳ್ತಿದ್ದಾರೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರನ್ನ ಬಂಧನದ ಸಂಬಂಧ. ಇನ್ನು ಬೆಳಗಾವಿಯಲ್ಲಿ ಏನೇನು ಪ್ರಕರಣ ನಡೆದಿದೆ, ಅದರಲ್ಲೂ ಕೂಡ ಪರಿಷತ್ನಲ್ಲಿ ನಡೆದಂತಹ ಘಟನೆ ಬಗ್ಗೆಯೂ ಕೂಡ ಕಂಪ್ಲೀಟ್ ವರದಿಯನ್ನ ಕೊಡಿ ಅನ್ನೋದಾಗಿ ರಾಜ್ಯಪಾಲರು ಕೇಳ್ತಿದ್ದಾರೆ. ಸರ್ಕಾರಕ್ಕೆ ಪತ್ರವನ್ನ ಬರೆದು ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಳ್ತಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಗಲಾಟೆ ಏನಿದೆಯಲ್ಲ, ಇದರ ರಿಪೋರ್ಟ್ ಅನ್ನ ಕೇಳ್ತಿದ್ದಾರೆ. ಮತ್ತೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆಯ ಆರೋಪ ಕೂಡ ಇದೆ ಸಿಟಿ ರವಿ ಅವರ ಮೇಲೆ. ಇನ್ನು ಪ್ರಕರಣ ಸಂಬಂಧ ಇದೇ ವಿಚಾರವಾಗಿನೇ ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಒಂದು ಅರೆಸ್ಟ್ ಮಾಡಿರುವಂತ ರೀತಿ, ಇನ್ನು ಬಂಧನದ ಬಳಿಕ ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ದಾರೆ ಎನ್ನುವಂತ ಆರೋಪ ಇದೆ. ಇದೇ ವಿಚಾರವಾಗಿ ರಾಜ್ಯಪಾಲರಿಗೆ ಇವರು ಸಿಟಿ ರವಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ಇಡೀ ಪ್ರಕರಣದ ರಿಪೋರ್ಟ್ ಅನ್ನ ಕೊಡುವಂತೆ ಈ ಪ್ರಕರಣ ಸಂಬಂಧ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಈ ಮೂಲಕವಾಗಿನೇ ಗವರ್ನರ್ ವರ್ಸಸ್ ಸರ್ಕಾರ ಮತ್ತೊಂದು ಸುತ್ತಿನ ವಾರ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಎದುರಾಗಿಬಿಟ್ಟಿದೆ.